ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಬರ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿಯವರು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಸುಮಾರು 5 ತಿಂಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಒಂದು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಫೈನಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶ ಇಂದು ಪ್ರಕಟವಾಗಿದೆ. ತುಟ್ಟಿ ಭತ್ಯೆಯನ್ನು 1.50% ಹೆಚ್ಚಿಸಿ ಆದೇಶವನ್ನು ಇಂದು ಹೊರಡಿಸಲಾಗಿದೆ. ಸಮಸ್ತ ಅಧಿಕಾರಿ ನೌಕರ ಬಾಂಧವರೇ, ಸರ್ಕಾರಿ ನೌಕರರಿಗೆ ದಿನಾಂಕ 1/1/2025ರಿಂದ ಅನ್ವಯವಾಗುವಂತೆ ಶೇಕಡ 1.50 ತುಟ್ಟಿ ಭತ್ಯೆಯನ್ನು ಅಂದರೆ 10.75%ರಿಂದ 12.25%ಗೆ ಹೆಚ್ಚಿಸಿ ಅನುಮೋದನೆ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೂ ರಾಜ್ಯದ ಆರ್ಥಿಕ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಧನ್ಯವಾದಗಳು. CS ಷಡಕ್ಷರಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇಲ್ಲಿ ಹೇಳ್ತಾ ಇರುವಂಥದ್ದು ಒಂದು ಮಹತ್ವದ ಪ್ರಕಟಣೆ ಇಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ. ಸೊ ಬೇಸಿಕಲಿ 10.75% ತುಟ್ಟಿ ಭತ್ಯೆ ಸರ್ಕಾರಿ ನೌಕರರು ನಡೀತಾ ಇತ್ತು, ಅದನ್ನು 12.25%ಗೆ ಏರಿಕೆ ಮಾಡಿ ಕರ್ನಾಟಕ ಸರ್ಕಾರ ಇಂದು ಆದೇಶವನ್ನು ಹೊರಡಿಸಿದೆ. ಸೊ ಇದರಿಂದಾಗಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರು ಮತ್ತು ಪೆನ್ಷನ್ದಾರರ ಒಂದು ವೇತನದಲ್ಲಿ ಭರ್ಜರಿಯಾಗಿರುವಂಥ ಹೆಚ್ಚಳ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಏನಕ್ಕಂದರೆ ಈ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ತುಂಬ ದಿನಗಳಿಂದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಬೇಡಿಕೆಯನ್ನು ಇಡ್ತಾ ಇದ್ದರು. ಸುಮಾರು ಜನವರಿ 2025ರಲ್ಲಿಯೇ ಹೆಚ್ಚಳ ಆಗಬೇಕಾಗಿರುವಂತಹ ತುಟ್ಟಿ ಭತ್ಯೆ ಇದು, ಆದರೆ ಇವಾಗ ಆಗಿದೆ. ಸೊ ಬೇಸಿಕಲಿ ಏಪ್ರಿಲ್ ಮೇ ಬಂದಿದೆ. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಸುಮಾರು 4 ತಿಂಗಳು ಡಿಲೇ ಆಗಿದೆ. ಇನ್ನು ಮೇ ಆದಮೇಲೆ ಜೂನ್, ಜುಲೈನಲ್ಲಿ ಇನ್ನೊಂದು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಸಂಬಂಧಿಸಿದ ಇನ್ನೊಂದು ಅಪ್ಡೇಟ್ ಬರುತ್ತೆ. ಏನಕ್ಕಂದರೆ ಪ್ರತಿ 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಒಂದು ನಿಯಮದಲ್ಲಿದೆ. ಸೊ ಹಾಗಾಗಿ 5 ತಿಂಗಳು ಲೇಟ್ ಆಗಿರೋದರಿಂದ ಸುಮಾರು 5 ತಿಂಗಳ ಒಂದು ಏನು ಅರಿಯರ್ಸ್ ಇದೆ ಅದನ್ನು ಸರ್ಕಾರಿ ನೌಕರರ ಖಾತೆಗೆ ಮೊದಲನೇದಾಗಿ ವರ್ಗಾವಣೆ ಮಾಡಲಾಗುತ್ತೆ. ಸೊ ಇದಾದ ನಂತರ ಈ ಮುಂಬರುವ ತಿಂಗಳಿನಲ್ಲಿ HRMS ಪೋರ್ಟಲ್ನಲ್ಲಿ ಎಲ್ಲ ಒಂದು ಹೆಚ್ಚಳವಾಗಿರುವಂಥ ತುಟ್ಟಿ ಭತ್ಯೆಯನ್ನು ಮ್ಯಾಪ್ ಮಾಡಿ ಹೆಚ್ಚಿನ ಒಂದು ಸಂಬಳವನ್ನು ನೆಕ್ಸ್ಟ್ ತಿಂಗಳ ವೇತನದಲ್ಲಿ ನೀಡಲಾಗುವುದು. ಅದಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸಂಬಳ ಬಟವಾಡೆ ಅಧಿಕಾರಿಗಳು ಅಥವಾ DDOಗಳೇನಿರ್ತಾರೆ ಅವರು ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಇನ್ನು ಮುಂದೆ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮ ಅನಿಸಿಕೆಗಳು 1.50 ತುಂಬ ಕಡಿಮೆ ಆಗಿದೆಯಾ ಅಥವಾ ಇವಾಗ ನಡೀತಾ ಇರುವಂಥ ಒಂದು ಆರ್ಥಿಕ ಏನು ಅಬ್ಬರ ಇದೆ, ಲೈಕ್ ವಸ್ತುಗಳ ಬೆಲೆ ಇನ್ಕ್ರೀಸ್ ಆಗಿರುವಂಥದ್ದಾಗಲಿ, ಸೇವೆಗಳ ಬೆಲೆ ಇನ್ಕ್ರೀಸ್ ಆಗಿರುವಂಥದ್ದಾಗಲಿ, ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ 1.50 ಪ್ರಶಂಸೆಯ ಒಂದು ತುಟ್ಟಿ ಭತ್ಯೆ ಏನಿದೆ ಅದು ಕರೆಕ್ಟಾಗಿ ಇನ್ಕ್ರೀಸ್ ಮಾಡಲಾಗಿದೆಯಾ ಅಥವಾ ಇನ್ನೂ ಕೂಡ ಹೆಚ್ಚಿನ ಒಂದು ರೂಪದಲ್ಲಿ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಬೇಕಾಗಿತ್ತಾ ಅನ್ನೋ ಒಂದು ವಿಷಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್.